ನಮಸ್ಕಾರ. ಬೆಂಗಳೂರಿನ ಕಳಸ ಅಂದ್ರೆ ಅದು ಕರಗ ಉತ್ಸವ. ರಾಜಧಾನಿಯಲ್ಲಿ ಅತ್ಯಂತ ವೈಭವವಾಗಿ ನಡೆಯುವ ಹಬ್ಬ ಅಂದ್ರೆ ಕರಗ. ಈ ಬೆಂಗಳೂರಿನ ಕರಗವನ್ನು ಸುಮಾರು 800 ವರ್ಷಗಳಿಂದ ಆಚರಿಸಲಾಗುತ್ತಿದೆ. ಈ ಕರಗ ಬೆಂಗಳೂರು ಮಾತ್ರವಲ್ಲದೆ ತಮಿಳುನಾಡಿನಲ್ಲಿಯೂ ಆಚರಣೆ ಮಾಡುವ ಪದ್ಧತಿ ಇದೆ. ಈ ಬೆಂಗಳೂರು ಕರಗ 9 ದಿನಗಳ ಸಮಾರಂಭ. ಹೊಸ ವರ್ಷದ ಯುಗಾದಿ ಹಬ್ಬದ ನಂತರ ಕರಗಕ್ಕೆ ಚಾಲನೆ ಸಿಗುತ್ತೆ. ಇವುಗಳಲ್ಲಿ ದ್ವಾದಶಿಯಂದು ಸಮುದಾಯ ಆರತಿ ಸೇವೆ ದೀಪೋತ್ಸವ, ತ್ರಯೋದಶಿಯಂದು ಹಸಿರು ಕರಗ ರಚನೆ ಮತ್ತು ಪ್ರತಿಷ್ಠಾಪನೆ, ಚತುರ್ದಶಿಯಂದು ಪೊಂಗಲ್ ಸೇವೆ ಮತ್ತು ಪೌರ್ಣಮಿಯಂದು ಕರಗದ ಉತ್ಸವ. ಈ ಕರಗದ ಹಿನ್ನೆಲೆ ಏನು ಗೊತ್ತಾ? ಮಹಾಭಾರತದ ಯುದ್ಧದ ನಂತರ ತಿಮ್ಮಿರಾಸುರ ಎಂಬ ರಾಕ್ಷಸನನ್ನು ಸಂಹಾರ ಮಾಡಲು ದ್ರೌಪದಿ ದೇವಿ ವೀರಕುಮಾರನೆಂಬ ಸೈನಿಕ ಸೇನೆಯನ್ನು ರಚಿಸಿದಳು. ಹಾಗೂ ಪಾಂಡವರು ಸ್ವರ್ಗಾರೋಹಣ ಮಾಡುವ ವೀರಕುಮಾರರ ಆಕೆಯನ್ನು ಉಳಿಯುವಂತೆ ಹೇಳಿಕೊಂಡಿದ್ದರು. ಈ ಕಾರಣದಿಂದ ವರ್ಷಕ್ಕೊಮ್ಮೆ ಭೂಮಿಗೆ ಬರುತ್ತೇನೆ ಎಂದು ದೇವಿ ಪಾಂಡವರಿಗೆ ಭರವಸೆ ನೀಡುತ್ತಾಳೆ. 10 ದಿನಗಳಲ್ಲಿ ಕರಗ ದ್ರೌಪದಿಯ ಗೃಹ ಪ್ರವೇಶ ಮಾಡುತ್ತಾಳೆಂಬ ನಂಬಿಕೆಯಾಗಿದೆ.